ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಪ್ರೈಮರಿ ಮಾರ್ಕೆಟ್ ಆಕ್ಟಿವ್ ಆಗಿದೆ. ಕಳೆದ ವಾರ 4 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿತ್ತು. ಈ ವಾರ ಕೂಡ ಒಂದು IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಜಿಂಕಾ ಲಾಜಿಸ್ಟಿಕ್ಸ್ ಬ್ಲ್ಯಾಕ್ ಬಕ್ ತಮ್ಮ IPOನ ತರ್ತಾ ಇದ್ದಾರೆ. ಬ್ಲ್ಯಾಕ್ ಬಕ್ 2015ರಲ್ಲಿ ಪ್ರಾರಂಭವಾದಂಥ ಒಂದು ಲಾಜಿಸ್ಟಿಕ್ ಸೊಲ್ಯೂಷನ್ ಆಪರೇಟರ್ ಆಗಿರ್ತಾರೆ. ಡಿಜಿಟಲ್ ಪ್ಲಾಟ್ಫಾರ್ಮ್ನ ಮೂಲಕ ಇವರು ಟ್ರಕ್ ಆಪರೇಟರ್ಸ್ಗಳಿಗೆ ಹೆಲ್ಪ್ ಮಾಡ್ತಾರೆ. ಸೊ ಇವರೊಂದು ಪ್ಲಾಟ್ಫಾರ್ಮ್ ಅನ್ನ ಬಿಲ್ಡ್ ಮಾಡಿದ್ದಾರೆ, ಆ್ಯಪ್ ಅಂತ ಕೂಡ ಹೇಳ್ಬೋದಾಗುತ್ತೆ. ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಟ್ರಕ್ ಆಪರೇಟರ್ಸ್ಗಳು ರಿಜಿಸ್ಟರ್ ಮಾಡ್ಕೋಬಹುದಾಗುತ್ತೆ. ಟ್ರಕ್ ಆಪರೇಟರ್ಸ್ಗಳು ಸಾಕಷ್ಟು ಟ್ರಕ್ಗಳನ್ನು ಹೊಂದಿರ್ತಾರೆ. ಅವರ ಮೇಜರ್ ಬಿಸ್ನೆಸ್ ವಸ್ತುಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋದು. ಸೊ ಈ ರೀತಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ನ ಪ್ರೊವೈಡ್ ಮಾಡಬೇಕು ಅಂದರೆ ಅವ್ರಿಗೆ ಕಸ್ಟಮರ್ಸ್ ಬೇಕಾಗ್ತಾರೆ, ಲೋಡ್ ಬೇಕಾಗುತ್ತೆ. ಸೊ ಇಲ್ಲಿ ಅವ್ರಿಗೆ ಜಿಂಕಾ ಲಾಜಿಸ್ಟಿಕ್ಸ್ ಹೆಲ್ಪ್ ಮಾಡುತ್ತೆ. ಸೊ ಈಗ ನನ್ನ ಒಂದು ಬಿಸ್ನೆಸ್ ಇದ್ದು ನಾನು ರಬ್ಬರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ರಬ್ಬರ್ ಅನ್ನ ಬೇರೆ ಒಂದು ರಾಜ್ಯಕ್ಕೆ ನಾನು ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದಾಗ ಟ್ರಕ್ನ ಅವಶ್ಯಕತೆ ಇರುತ್ತೆ. ನಮ್ಮ ಕಂಪ್ನಿಯಲ್ಲಿ ಯಾವುದೇ ರೀತಿಯ ಲಾಜಿಸ್ಟಿಕ್ ಸರ್ವಿಸಸ್ ಇಲ್ಲ ಅಂದಾಗ ನಾವು ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ಅನ್ನ ತಗೋಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ಟ್ರಕ್ ಆಪರೇಟರ್ಸ್ಗಳಿಗೆ ಮತ್ತೆ ಬಿಸ್ನೆಸ್ ಮೆನ್ಗಳಿಗೆ ಒಂದು ಮಿಡಲ್ ವೇರ್ ಆಗಿ ಜಿಂಕಾ ಲಾಜಿಸ್ಟಿಕ್ ಸೊಲ್ಯೂಷನ್ಸ್ ಕೆಲಸ ಮಾಡುತ್ತೆ. ಸೊ ಇದು ಟ್ರಕ್ ಆಪರೇಟರ್ಸ್ಗಳಿಗೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ. ಅವ್ರಿಗೂ ಕೂಡ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ಆ ಪ್ಲಾಟ್ಫಾರ್ಮ್ನ ಮೂಲಕ ಅವರು ಬಿಸ್ನೆಸ್ ಅನ್ನ ಮಾಡಬಹುದಾಗುತ್ತೆ. ಸೊ ಈ ರೀತಿಯ ಒಂದು ಸರ್ವಿಸ್ ಪ್ರೊವೈಡ್ ಮಾಡುವಂತ ಕಂಪನಿ ಜಿಂಕಾ ಲಾಜಿಸ್ಟಿಕ್ಸ್ ಆಗಿರುತ್ತೆ. ಇವರ ಒಂದು ಅಪ್ಲಿಕೇಶನ್ ಅಲ್ಲಿ ನಮಗೆ ಫಾಸ್ಟ್ ಟ್ಯಾಗ್ ಸರ್ವಿಸಸ್ ಅವೈಲೇಬಲ್ ಇರುತ್ತೆ. ಅಂದ್ರೆ ಟ್ರಕ್ಗಳಲ್ಲಿ ಇನ್ನು ಫಾಸ್ಟ್ ಟ್ಯಾಗ್ಗಳ ಅಳವಡಿಕೆ ಆಗುತ್ತೆ, ಅದನ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಹಾಗೆ ವೆಹಿಕಲ್ ಟ್ರ್ಯಾಕರ್ ಅನ್ನ ಕೂಡ ಪ್ರೊವೈಡ್ ಮಾಡುವಂತ ಕಂಪನಿ ಆಗಿರುತ್ತೆ. ಸೊ ಟ್ರಕ್ಗಳಲ್ಲಿ GPS ಅನ್ನ ಅಳವಡಿಕೆ ಮಾಡಬಹುದಾಗುತ್ತೆ. ಅದರಿಂದ ವೆಹಿಕಲ್ ಎಲ್ಲಿದೆ ಅನ್ನೋದನ್ನ ಟ್ರ್ಯಾಕ್ ಕೂಡ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಮಾಡಬಹುದು. ಹಾಗೆ ಟ್ರಕ್ ಡ್ರೈವರ್ಸ್ ಗಳಿಗೆ ಫ್ಯೂಯಲ್ ಕಾರ್ಡ್ಸ್ ಗಳನ್ನ ಕೂಡ ಕೊಡ್ತಾರೆ. ಸೊ ಇದರಿಂದ ಸಾಕಷ್ಟು ವೇವರ್ಸ್ ಗಳನ್ನ ಕೂಡ ಟ್ರಕ್ ಆಪರೇಟರ್ಸ್ ಗಳು ಪಡ್ಕೋಬಹುದಾಗುತ್ತೆ. ಈ ರೀತಿಯಲ್ಲಿ ಡಿಜಿಟಲ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ ಆಗಿರ್ತಾರೆ. ಹಾಗೆ ಕಂಪನಿ 4 ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಾರೆ. ಮೊದಲನೇದಾಗಿ ಪೇಮೆಂಟ್ ಸೆಗ್ಮೆಂಟ್. ಸೊ ಇಲ್ಲಿ ಫಾಸ್ಟ್ ಟ್ಯಾಗ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಫ್ಯೂಯಲ್ ಪಾರ್ಟ್ನರ್ಸ್ ಗಳ ಜೊತೆಯಲ್ಲಿ ಸೈನ್ ಅಪ್ ಮಾಡಿಕೊಂಡು ಫ್ಯೂಯಲ್ ಕಾರ್ಡ್ಸ್ ಗಳನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಇದರಿಂದ ಏನು ಕಮಿಷನ್ ಬರುತ್ತೆ ಅದು ಕಂಪನಿಯ ರೆವೆನ್ಯೂ ಆಗಿರುತ್ತೆ. ಎರಡನೇದಾಗಿ ಟೆಲಿಮ್ಯಾಟಿಕ್ಸ್ ಅಂದಾಗ GPS ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ವೆಹಿಕಲ್ ಟ್ರ್ಯಾಕಿಂಗ್ ಸೊಲ್ಯೂಷನ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ ಆಗಿರ್ತಾರೆ. ಸೊ GPS ಅಳವಡಿಕೆ ಮಾಡಿ ಇವರ ಒಂದು ಅಪ್ಲಿಕೇಶನ್ ಅಲ್ಲಿ ವೆಹಿಕಲ್ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡಬಹುದಾಗುತ್ತೆ. ಮೂರನೇದಾಗಿ ಲೋಡ್ಸ್ ಮಾರ್ಕೆಟ್ ಪ್ಲೇಸ್. ಇದು ಕಂಪನಿಯ ಮೇಜರ್ ಬಿಸ್ನೆಸ್ ಆಗಿರುತ್ತೆ. ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಕಸ್ಟಮರ್ಸ್ ಗಳನ್ನ ಟ್ರಕ್ ಆಪರೇಟರ್ಸ್ ಗಳ ಜೊತೆಯಲ್ಲಿ ಸೇರಿಸೋದಕ್ಕೆ ಈ ಒಂದು ಆಪ್ ತುಂಬಾನೇ ಸಹಾಯಕಾರಿ ಆಗಿದೆ. ಸೊ ಈ ರೀತಿಯ ಒಂದು ಬಿಸ್ನೆಸ್ ಅನ್ನು ಕೂಡ ಕಂಪನಿ ಮಾಡ್ತಾರೆ. ರೀಸೆಂಟ್ ಆಗಿ ವೆಹಿಕಲ್ ಫಿನಾನ್ಸಿಂಗ್ ಬಿಸ್ನೆಸ್ ಗೆ ಕೂಡ ಎಂಟರ್ ಆಗಿದ್ದಾರೆ. ಟ್ರಕ್ ಆಪರೇಟರ್ಸ್ ಗಳಿಗೆ ಲೋನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಸೊ 4 ಸೆಗ್ಮೆಂಟ್ ಗಳಲ್ಲಿ ಕಂಪನಿ ಕೆಲಸ ಮಾಡ್ತಾರೆ. ಒಂದು ಡೈವರ್ಸಿಫೈಡ್ ಬಿಸ್ನೆಸ್ ಆಗಿದೆ. ಹಾಗೆ ಒಂದು ಯೂನಿಕ್ ಬಿಸ್ನೆಸ್ ಮಾಡೆಲ್ ಕೂಡ ಆಗಿರುತ್ತೆ. ಸೊ ಈ ರೀತಿಯ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡಿ ಕಮಿಷನ್ ಏನು ಬರುತ್ತೆ ಅದು ಕಂಪನಿಯ ರೆವೆನ್ಯೂ ಆಗಿರುತ್ತೆ. ಅದರ ಜೊತೆಯಲ್ಲಿ ಸಬ್ಸ್ಕ್ರಿಪ್ಷನ್ ಫೀಸನ್ನು ಕೂಡ ಕಂಪನಿ ಚಾರ್ಜ್ ಮಾಡ್ತಾರೆ. ಅಂದರೆ ಟ್ರಕ್ ಆಪರೇಟರ್ಸ್ಗಳು ಯಾವುದಾದ್ರೂ ಒಂದು ಸಬ್ಸ್ಕ್ರಿಪ್ಷನ್ ಅನ್ನು ತಗೊಂಡಿದ್ರೆ ಅದರಿಂದ ಏನು ಫೀಸ್ ಬರುತ್ತೆ ಅದು ಕೂಡ ಕಂಪನಿಯ ರೆವೆನ್ಯೂ ಆಗಿರುತ್ತೆ. ಹಾಗೆ ಇವರೇನು ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ, ಸರ್ವಿಸ್ ಚಾರ್ಜ್ ಅನ್ನು ಹಾಕ್ತಾರೆ, ಅದು ಕೂಡ ಕಂಪನಿಯ ರೆವೆನ್ಯೂ ಆಗಿದೆ. ಸೊ ಈ ರೀತಿಯಲ್ಲಿ ಕಂಪನಿ ರೆವೆನ್ಯೂಸ್ ಅನ್ನು ಜನರೇಟ್ ಮಾಡ್ತಾರೆ. ಆಲ್ರೆಡಿ ಇವರ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ 9,63,000 ಟ್ರಕ್ ಆಪರೇಟರ್ಸ್ಗಳು ರಿಜಿಸ್ಟರ್ ಆಗಿದ್ದಾರೆ. ಭಾರತದ ಟ್ರಕ್ ಆಪರೇಟರ್ಸ್ಗಳಲ್ಲಿ 27.52% ಟ್ರಕ್ ಆಪರೇಟರ್ಸ್ ಇವರ ಪ್ಲಾಟ್ಫಾರ್ಮ್ನಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಸೊ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಜಿಂಕಾ ಲಾಜಿಸ್ಟಿಕ್ ಬ್ಲ್ಯಾಕ್ ಬಕ್ನ IPO ನವೆಂಬರ್ 13 ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ನವೆಂಬರ್ 18ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದಾಗುತ್ತೆ. ₹1 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 259ರ ಲೋವರ್ ಪ್ರೈಸ್ ಬ್ಯಾಂಡ್, 273ರ ಕಟ್ ಆಫ್ ಪ್ರೈಸ್ ಅನ್ನ ಕಂಪನಿ ಸೆಟ್ ಮಾಡಿದ್ದಾರೆ. 54 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ ಒಂದು ಲಾಟ್ಗೆ ನೀವು ಅಪ್ಲೈ ಮಾಡಲೇಬೇಕಾಗುತ್ತೆ. ಸೊ ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,742 ಬೇಕಾಗುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ 13 ಲಾಟ್ಗೆ ನೀವು ಅಪ್ಲೈ ಮಾಡ್ಬೋದು. 13ಕ್ಕಿಂತ ಹೆಚ್ಚಿನ ಲಾಟ್ಗೆ ಅಪ್ಲೈ ಮಾಡಬೇಕು ಅಂತಿದ್ರೆ ನೀವು HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ IPO ಅಲಾಟ್ಮೆಂಟ್ ಡೇಟ್ 19 ನವೆಂಬರ್ ಆಗಿದೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಬ್ಯಾಂಕಲ್ಲಿ ಬ್ಲಾಕ್ ಆದಂಥ ಅಮೌಂಟ್ 20 ನವೆಂಬರ್ಗೆ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ ಕೂಡ ನಿಮಗೆ 20 ನವೆಂಬರ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 21 ನವೆಂಬರ್ ಆಗಿದೆ. ಹಾಗೆ ಬ್ಲ್ಯಾಕ್ ಬಕ್ಸ್ನ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಸೊ ಕಂಪನಿಯ ಅಸೆಟ್ಸ್ 2022ರಲ್ಲಿ ಸ್ಟ್ರಾಂಗ್ ಆಗಿತ್ತು. ಅದಾದಮೇಲೆ ಅಸೆಟ್ನಲ್ಲಿ ಸ್ವಲ್ಪ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ರೆವೆನ್ಯೂಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂಸ್ನಲ್ಲಿ ಕಂಟಿನ್ಯೂಸ್ ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. 2022, 23, 24ರ ಫಿನಾನ್ಷಿಯಲ್ ಇಯರ್ನಲ್ಲಿ ಕಂಪನಿ ಕಂಟಿನ್ಯೂಸ್ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ನ ಫಸ್ಟ್ ಕ್ವಾರ್ಟರ್ನಲ್ಲಿ ಅಂದರೆ IPO ಬರೋದಕ್ಕೂ ಮುಂಚೆ ಈಗ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಸೊ ಕಂಪನಿಯ ಫಿನಾನ್ಷಿಯಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಈಗೇನೋ ಪ್ರಾಫಿಟಬಲ್ ಆಗಿದ್ದಾರೆ, ಬಟ್ ಈ ಒಂದು ಪ್ರಾಫಿಟಬಿಲಿಟಿ ಮುಂದಿನ ಕ್ವಾರ್ಟರ್ಗಳಲ್ಲಿ ಕೂಡ ಕಂಟಿನ್ಯೂ ಆಗುತ್ತಾ ಆ ಒಂದು ಕ್ವೆಶ್ಚನ್ ಮಾರ್ಕ್ ಇದ್ದೇ ಇರುತ್ತೆ. ಹಾಗೆ ಕಂಪನಿಯ ಡೆಟ್ ಅಥವಾ ಬಾರೋಯಿಂಗ್ ಅನ್ನು ಅಬ್ಸರ್ವ್ ಮಾಡಿದಾಗ 160 ಕೋಟಿ ಅರೌಂಡ್ ಅಲ್ಲಿ ಡೆಟ್ ನೋಡೋದಕ್ಕೆ ಸಿಗುತ್ತೆ. IPO ಇಶ್ಯೂ ಸೈಜ್ 1114 ಕೋಟಿ ಆಗಿದ್ದು 550 ಕೋಟಿಯ ಫ್ರೆಶ್ ಇಶ್ಯೂ
564 ಕೋಟಿಯ ಆಫರ್ ಫಾರ್ ಸೇಲ್ ಇದೆ. ಸೊ ಫ್ರೆಶ್ ಇಶ್ಯೂ ಆಫರ್ ಫಾರ್ ಸೇಲ್ ಸೇಮ್ ಅಮೌಂಟಲ್ಲಿ ನೋಡೋದಕ್ಕೆ ಸಿಗುತ್ತೆ. 550 ಕೋಟಿಯ ಫ್ರೆಶ್ ಇಶ್ಯೂ ಏನಿದೆ ಇದನ್ನು ಕಂಪನಿ ತಮ್ಮ ಒಂದು ಡೆವಲಪ್ಮೆಂಟ್ನಲ್ಲಿ ಬಳಸ್ಕೋಬೋದಾಗುತ್ತೆ. ಮಿಕ್ಕ 564 ಕೋಟಿಯ ಆಫರ್ ಫಾರ್ ಸೇಲ್ನಲ್ಲಿ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಅಥವಾ ಪ್ರಮೋಟರ್ಸ್ ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ. ಯಾರಿಗೆ ಎಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ ಈ ಕಂಪನಿ ಕೂಡ QIBಗಳಿಗೆ 75% ಆಫರನ್ನು ಮಾಡ್ತಿದ್ದಾರೆ. ರೀಸೆಂಟಾಗಿ ಬರ್ತಿರುವಂಥ IPOಗಳಲ್ಲಿ ರಿಟೇಲ್ ಕ್ಯಾಟಗರಿಗೆ ಕೇವಲ 10% ಆಫರ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಈ ಬಿಸ್ನೆಸ್ ಕೂಡ ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿತ್ತು, ರೀಸೆಂಟ್ಲಿ ಪ್ರಾಫಿಟಬಲ್ ಆಗಿದೆ. ಆ ಒಂದು ರೀಸನ್ ಇಂದ ರಿಟೇಲ್ ಕ್ಯಾಟಗರಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗುತ್ತಾ ಆ ಒಂದು ಡೌಟ್ ಕೂಡ ಇರುತ್ತೆ. ಆದ್ರಿಂದ QIBಗೆ 75% ಆಫರ್ ಅನ್ನ ಮಾಡ್ತಿದ್ದಾರೆ. ಮೀಡಿಯಂ ಸೈಜ್ ನ IPO ಆಗಿರುತ್ತೆ. ರಿಟೇಲ್ಗೆ ಕೇವಲ 10% ಆಫರ್ ಇರೋದ್ರಿಂದ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದ್ರೆ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬರುವಂತ ಚಾನ್ಸಸ್ ಇದೆ. ಆಗ ಅಲಾಟ್ಮೆಂಟ್ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಲ್ಲ ಅಂದ್ರೆ ಈಸಿಯಾಗಿ ಅಲಾಟ್ಮೆಂಟ್ ಸಿಗುವಂತ ಚಾನ್ಸಸ್ ಇರುತ್ತೆ. IPO ವ್ಯಾಲ್ಯೂಷನ್ ಅನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ 273ರ ಅಪರ್ ಪ್ರೈಸ್ ಬ್ಯಾಂಡ್ ಅನ್ನು ಏನು ಕಂಪನಿ ಸೆಟ್ ಮಾಡಿದರೆ ಆ ಒಂದು ಪ್ರೈಸ್ ಬ್ಯಾಂಡ್ ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 4816 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಲಾಸ್ಟ್ ಫಿನಾನ್ಷಿಯಲ್ ಇಯರ್ ಅನ್ನ ಕನ್ಸಿಡರ್ ಮಾಡಿಕೊಂಡಾಗ ಕಂಪನಿ ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಆ ಒಂದು ರೀಸನ್ ನಿಂದ ಅರ್ನಿಂಗ್ ಪರ್ ಶೇರ್ ನೆಗೆಟಿವ್ ನಲ್ಲಿ ಕಾಣಿಸುತ್ತೆ. ಹಾಗೆ ಕಂಪನಿಯ PE 305 306 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ವ್ಯಾಲ್ಯೂಷನ್ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ROE ROCE ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ. ಡೆಟ್ ಟು ಇಕ್ವಿಟಿ ರೇಷಿಯೋ ಓಕೆ ಅಂತ ಅನ್ಸುತ್ತೆ, 1% ಕೆಳಗಡೆ ಕಾಣಿಸ್ತದೆ. ಹಾಗೆ ರಿಟರ್ನ್ ಆನ್ ನೆಟ್ವರ್ತ್ ಕೂಡ 10% ಕೆಳಗಡೆನೆ ಕಾಣಿಸುತ್ತೆ. ಹಾಗೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಆಗಿ ಕನ್ಸಿಡರ್ ಆಗುತ್ತೆ. ಕಂಪನಿಯ ಕಾಂಪಿಟೇಟರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 3 ಕಾಂಪಿಟೇಟರ್ಸ್ಗಳು ನೋಡೋದಕ್ಕೆ ಸಿಗ್ತಾರೆ. ಸಿ ಇನ್ಫೋಸಿಸ್ಟಮ್ಸ್, ಮ್ಯಾಪ್ಮೈ ಇಂಡಿಯಾ. ಈ ಒಂದು ಕಂಪನಿ ಡೈರೆಕ್ಟ್ ಕಾಂಪಿಟೇಟರ್ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವರು ಕೂಡ ಡಿಜಿಟಲ್ ಮ್ಯಾಪ್ ಸೊಲ್ಯೂಷನ್ಸ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಅದು ಜಿಂಕಾ ಲಾಜಿಸ್ಟಿಕ್ಸ್ ನ ಒಂದು ಕೆಟಗರಿ ಆಗಿದೆ. ಬಟ್ ಬೇರೆ ಟ್ರಕ್ ಆಪರೇಟರ್ ಸರ್ವಿಸಸ್ ಗಳನ್ನ ಸಿ ಇನ್ಫೋಸಿಸ್ಟಮ್ಸ್ ಪ್ರೊವೈಡ್ ಮಾಡೋದಿಲ್ಲ. ಆದ್ರಿಂದ ಡೈರೆಕ್ಟ್ ಕಾಂಪಿಟೇಟರ್ ಆಗಿ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಬಟ್ ಈ ಕಂಪನಿ 92ರ PE ಅಲ್ಲಿ ಟ್ರೇಡ್ ಆಗ್ತದೆ. ಹಾಗೆ ಫ್ಲೀಟ್ ಕೋರ್ ಟೆಕ್ನಾಲಜೀಸ್ ಮತ್ತೆ ಫುಲ್ ಟ್ರಕ್ ಅಲಯನ್ಸ್ ಕೋ ಲಿಮಿಟೆಡ್ ಈ ಎರಡು ಕಂಪನಿಗಳನ್ನ ಕಾಂಪಿಟೇಟರ್ಸ್ ಆಗಿ ಕನ್ಸಿಡರ್ ಮಾಡಬಹುದಾಗುತ್ತೆ. ಫ್ಲೀಟ್ ಕೋರ್ ಟೆಕ್ನಾಲಜೀಸ್ ಲಿಮಿಟೆಡ್ 20ರ PE ಅಲ್ಲಿ ಟ್ರೇಡ್ ಆಗ್ತದೆ. ಸೊ ಈ ಒಂದು ಕಂಪನಿ ಜಿಂಕಾ ಲಾಜಿಸ್ಟಿಕ್ಸ್ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತದೆ. ಬಟ್ ಫುಲ್ ಟ್ರಕ್ ಅಲಯನ್ಸ್ ಕೋ ಒಂದು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತದೆ. ಜಿಂಕಾ ಲಾಜಿಸ್ಟಿಕ್ಸ್ ಬ್ಲ್ಯಾಕ್ ಬಕ್ನ IPO ರಿಜಿಸ್ಟರ್ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿರ್ತಾರೆ. ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕಾಗುತ್ತೆ. ಹಾಗೆ ಬ್ಲ್ಯಾಕ್ ಬಕ್ ಜಿಂಕಾ ಲಾಜಿಸ್ಟಿಕ್ಸ್ನ IPO ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ ನಿನ್ನೆವರೆಗೂ ಒಳ್ಳೆ ಒಂದು ಪ್ರೀಮಿಯಂ ಕಾಣಿಸ್ತಿತ್ತು, 24 ರೂಪಾಯಿಯ ಪ್ರೀಮಿಯಂ ಇತ್ತು. ಬಟ್ ನಿನ್ನೆ ಸಂಜೆಯಿಂದ ಯಾವುದೇ ರೀತಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿಲ್ಲ. ಇವತ್ತು IPO ಓಪನ್ ಆಗಿದೆ, ನೋಡಬೇಕಾಗುತ್ತೆ ಯಾವ ರೀತಿಯ ಒಂದು ಸಬ್ಸ್ಕ್ರಿಪ್ಷನ್ ಬರುತ್ತೆ ಅಂತ. ಅದರ ಬೇಸಿಸ್ ಮೇಲೆ ಸ್ವಲ್ಪ ಪ್ರೀಮಿಯಂ ನೋಡೋದಕ್ಕೆ ಸಿಗ್ಬೋದು. ಬಟ್ ಈ ಒಂದು IPO ನಲ್ಲಿ ಕೂಡ ಯಾವುದೇ ರೀತಿಯ ಹೆಚ್ಚಿನ ಲಿಸ್ಟಿಂಗ್ ಏನ್ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಆದ್ರಿಂದ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಕನ್ಸಿಡರ್ ಮಾಡಬೇಕು ಅಂತ ಇದ್ರೆ ಅಟ್ಲೀಸ್ಟ್ ನಿಮಗೆ 35ರಿಂದ 40 ರೂಪಾಯಿಯ ಪ್ರೀಮಿಯಂ ಇದ್ರೆ ಮಾತ್ರ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ. ಇಲ್ಲ ಅಂದ್ರೆ ಈ ಒಂದು IPO ನ ಕೂಡ ಅವಾಯ್ಡ್ ಮಾಡಬಹುದು. ಹಾಗೆ ಲಾಂಗ್ ಟರ್ಮ್ಗೂ ಕೂಡ ಅಷ್ಟು ಸೂಟೇಬಲ್ ಕಂಪನಿ ಅಂತ ಅನ್ಸೋದಿಲ್ಲ. ಕಂಪನಿ ಕಂಟಿನ್ಯೂಸ್ ಲಾಸ್ ಅನ್ನು ಡಿಕ್ಲೇರ್ ಮಾಡ್ತಾ ಇದ್ರು. ಈಗ ರೀಸೆಂಟ್ ಆಗಿ ಒಂದು ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಈ ಒಂದು ಟ್ರೆಂಡ್ ಕಂಟಿನ್ಯೂ ಆಗುತ್ತಾ ಅದರ ಬಗ್ಗೆ ಇನ್ನೂ ಕ್ವೆಶ್ಚನ್ಸ್ ಇರುತ್ತೆ. ಆದ್ರಿಂದ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆ ಯಾವ ರೀತಿಯ ಒಂದು ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅದನ್ನ ಅಬ್ಸರ್ವ್ ಮಾಡಿ ಆಮೇಲೆ ಬೇಕಾದ್ರೆ ಶೇರ್ಸ್ಗಳನ್ನ ಬೈ ಮಾಡ್ಕೋಬಹುದಾಗುತ್ತೆ. ಕಂಪನಿಯ ಬಿಸ್ನೆಸ್ ಮಾಡೆಲ್ ಇನ್ನೂ ಸ್ಟ್ರಾಂಗ್ ಆಗಿದೆ. ಲಾಜಿಸ್ಟಿಕ್ ಬಿಸ್ನೆಸ್ ಇಂಡಿಯಾದಲ್ಲಿ ಇನ್ನಷ್ಟು ಗ್ರೋ ಆಗ್ತಾ ಹೋಗುತ್ತೆ. ಒಳ್ಳೆ ಒಂದು CAGR ನೊಂದಿಗೆ ಗ್ರೋ ಆಗುವಂತ ಚಾನ್ಸಸ್ ಇದೆ. ಬಟ್ ಕೆಲವೊಂದಿಷ್ಟು ರಿಸ್ಕ್ಗಳು ಕೂಡ ಬಿಸ್ನೆಸ್ ನಲ್ಲಿ ಇದೆ. ಸೊ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗ್ತೀವಿ ಅಂದಾಗ ಪ್ರಾಫಿಟಬಿಲಿಟಿ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಯಾವ ರೀತಿಯಲ್ಲಿ ಬಿಸ್ನೆಸ್ ಅನ್ನ ಪ್ರಾಫಿಟಬಲ್ ಮಾಡೋದು ಅದ್ರ ಬಗ್ಗೆ ಜಿಂಕಾ ಲಾಜಿಸ್ಟಿಕ್ಸ್ ಯೋಚನೆ ಮಾಡಿದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಬರ್ಬೋದು. ಬಟ್ ನೆಕ್ಸ್ಟ್ ಕ್ವಾರ್ಟರ್ಗಳಿಂದ ಲಾಸ್ ಅನ್ನೇ ಡಿಕ್ಲೇರ್ ಮಾಡ್ತಾ ಹೋದ್ರೆ ಮತ್ತೆ ಸ್ಟಾಕ್ ವೀಕ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಎಲ್ಲ ಫ್ಯಾಕ್ಟರ್ಗಳನ್ನ ಕನ್ಸಿಡರ್ ಮಾಡಿ ನೀವು ನಿಮ್ಮ ಡಿಸಿಷನ್ ಅನ್ನ ತಗೋಬೇಕಾಗುತ್ತೆ. ನಾನು ನಿಮಗೆ ಜಿಂಕಾ ಲಾಜಿಸ್ಟಿಕ್ಸ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.